ಈ ಕಾಳಿನೂ ನೇತ್ರಮ್ಮನು ಎಲ್ಲಿಗೆ ಹೋದ್ರಪ್ಪ? ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೋದ್ರಂತೆ. ಇಷ್ಟೊತ್ತಾದರೂ ಬರಲಿಲ್ವಲ್ಲ. ನನಗೆ ಒಂದಿಟ್ಟು ಕೆಲಸ ಐತಿ, ಹೋಗೋಣ ಜಲ್ದಿ ಹೇಳಿ ಅಂತ ನಾನು ಕೂತ್ಕೊಂಡಿದ್ರೆ ಇವರು ಹೋದಾರು ಬರಲೇ ಇಲ್ವಲ್ಲ ಇಷ್ಟೊತ್ತ ಆದ್ರೂ. ಅಯ್ಯ ಸಾವ್ಕಾರ್ರೆ ಸಾವ್ಕಾರ್ರೆ, ಇದ್ಯಾಕೆ ಇಲ್ಲೇ ಕೂತ್ಕೊಂಡಿದ್ದೀರಾ? ಅಯ್ಯೋ, ನನ್ನ ಹೆಂಡ್ತಿನೂ ನಮ್ಮ ನೇತ್ರಮ್ಮನು ಯಾವುದೋ ದೇವಸ್ಥಾನಕ್ಕೆ ಹೋದ್ರಂತೆ. ಅದು ಅಲ್ಲದೆ ನಮ್ಮ ನೇತ್ರಮ್ಮ ಇವತ್ತು ಗಂಡನ ಮನೆಗೆ ಹೋಗ್ತೀನಿ ಅಂತ ಕುಂತವಳಂತೆ. ಅದಕ್ಕೆ ಅವಳಿಗೆ ಹೇಳ್ಬಿಟ್ಟು ಕಳಿಸಿ ಅವರಿಬ್ರು ಬರೋಣ ಅಂತ ಕುಂತಿದ್ದೀನಿ. ಅವರಿಬ್ರು ಯಾಕೆ ಬರೋಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಅದಾದ್ರು ದೇವಸ್ಥಾನದಾಗ ನೋಡ್ದೇನಲ್ಲ ತಿಪ್ಪೆ, ಹೋಗಿ ಕರ್ಕೊಂಡು ಬರೋಗಲ್ಲ. ಸಾವ್ಕಾರ್ರೆ, ಅದೇ ಮಾರಮ್ಮಂಗುಡಿ ತಕ ಹೋಗಿದ್ರು, ಬತ್ತಾ ಇದ್ರು ಅನ್ಸುತ್ತೆ. ನಾನು ಈ ಕಡೆ ರೋಡ್ನಾಗ ಆಸಿ ಬಂದೆ, ಬೇಗ ಬೇಗ ಅವ್ರು ನಿಧಾನಕ್ಕೆ ಬತ್ತಿದ್ರು ಮಾತಾಡ್ಕೊಂಡು. ಅದ್ಯಾರೋನ 3 ವರ್ಷದಿಂದ ನನ್ನ ಬಡ್ಡಿ ಅಸಲು ಯಾತು ಕೊಟ್ಟಿಲ್ಲ, ಇವತ್ತು ವಸೂಲಿ ಮಾಡ್ಕೊಂಬರಕ್ಕೆ ಹೋಗ್ಬೇಕು ಇವತ್ತು ಬಾ ಅಂತ ಹೇಳಿದ್ದ ಅಂತ ಹೇಳಿರಲ್ಲ ಸಾವ್ಕಾರ್ರೆ. ಹೋಗೋಣ ಬಾ ಮನೆ ತಕ್ಕೆ ಅಂತ ಹೇಳಿರಿ, ನಾವು ಅದಕ್ಕೆ ಬಂದೆ ನಾನು. ನಾನು ಅಲ್ಲಿ ಇಲ್ಲಿಗೆ ಹೋಟ್ಲ್ ತಕ್ಕೇನಾದ್ರು ಬತ್ತೀರೇನೋ ಅಂತ ಕೂಕೊಂಡಿದ್ದೆ ಅಲ್ಲೇನೆ. ಯಾಕೋ ನೀವು ಬರ್ಲಿಲ್ವಲ್ಲ, ಮಂತಾಗೆ ಇದ್ದೀರೇನೋ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಬರ್ರಿ ಸಾವ್ಕಾರ್ರೆ, ಹೋಗೋಣ ನಾವು. ಇರಲ್ಲ ತಿಪ್ಪೆ, ನಮ್ಮ ನೇತ್ರಮ್ಮ ಜೈಲಿಂದ ಬಂದ ಮೇಲೆ ಆ ಮೊದಲನೇ ಸಾರಿ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೊರಟವಳೆ. ಅದಕ್ಕೆ ಅವಳು ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಹೋಗೋಣ. ಇಲ್ಲಾಂದ್ರೆ ಬೇಜಾರು ಮಾಡ್ಕೊಂತಾಳೆ. ಅದಕ್ಕೇನೆ ಇರು ಒಂದು ಸಣ್ಣ ಅವತ್ತು ಹೋಗೋಣ. ಹೌದಾ ಸಾವ್ಕಾರ್ರೆ, ಚಿಕ್ಕಮ್ಮರು ಹೋಗ್ತಾರಂತ ಇವತ್ತೇನೆ? ಹ್ಞೂ ಕಣೋ ತಿಪ್ಪೆ, ಎಷ್ಟೇ ದಿನ ಆತ ಅವ್ರ ಮನೆಗಿದ್ರು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ ಹೆಣ್ಮಕ್ಳು. ಅದಕ್ಕೆ ಇವತ್ತೇ ಹೋಗ್ತೀನಿ ಅಂತ ಹೊರಟವಳೆ ಅನ್ಸುತ್ತೆ. ಕಳಿಸ್ಕೊಟ್ಟು ನಾವು ನಮ್ಮ ಕೆಲಸ ನೋಡ್ಕೊಂಡು ಹೋಗೋಣ. ಇರು, ನೀನು ಮಾತಾಡ್ಸುವಂತೆ. ಅಮ್ಮೋರೆ ಬಂದ್ರಾ? ಚಿಕ್ಕಮ್ಮವ್ರು ಇವತ್ತು ಅವರು ಯಜಮಾನ್ರ ಊರಿಗೆ ಹೋಗ್ತಾ ಇದ್ದಾರಂತೆ, ನಿಜನಾ? ಹೂ ಕಳ್ಳ ತಿಪ್ಪೆ, ಯಾರೋ ಏನೋ ಹೆಂಗಸರು ಏನೋ ಮಾತಾಡಿರಂತೆ, ಗಂಡನ್ ಬಿಟ್ಟೋಳು ಅಂತ ಅಂದ್ರಂತೆ. ಅದಕ್ಕೇನೆ ಇವತ್ತೇ ಹೋಗ್ತೀನಿ ಅಂತ ಕುಂತವಳೆ. ಇನ್ನೇನ್ ಮಾಡೋದು, ಯಾವತ್ತಿದ್ರು ಹೋಗ್ಲೇಬೇಕಲ್ಲ. ಅದಕ್ಕೆ ಇವತ್ತೇ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತಿದ್ದೀನಿ. ಚಿಕ್ಕಮ್ಮವ್ರೆ, ನಿಮ್ಗೆ ಏನೂ ತೊಂದರೆ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಹೋಗ್ಬಿಟ್ಟು ಬನ್ನಿ. ಹೆಂಗೋ ಏನೋ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಲ್ಲಿಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಇನ್ನು ನಮ್ಮ ಅತ್ತೆ ಹೆಂಗ್ ಆಡ್ತಾಳೋ ಏನೋ. ಆ ಜೈಲ್ನಾಗಿದ್ದಾಗಲೇನೆ ಬಂದು ಅಲ್ಲಿ ಅಷ್ಟೊಂದು ಮಾತಾಡೋದ್ಲು. ಈಗ ಮನೆ ಹತ್ರಕ್ಕೆ ಹೋದಾಗ ಏನ್ ಮಾತಾಡ್ತಾಳೋ ಅಂತ ಹೇಳಿ ನನಗಂತೂ ಭಯವಾಗ್ತೈತಿ. ಅಯ್ಯೋ, ನಿಮ್ಮನ್ನ ಯಾಕೆ ಮನೆಗೆ ಸೇರ್ಸಲ್ಲ? ನೀವು ಎಷ್ಟು ದೊಡ್ಡ ಸಾವುಕಾರರು ಮಗಳು, ನಿಮ್ಮನ್ನೇನಾದ್ರೂ ಮನೆಗೆ ಬಿಡ್ಕೊಳ್ಳಿಲ್ಲ ಅಂತಂದ್ರೆ ಅವರೇ ದಡ್ಡರಾಗ್ಬಿಡ್ತಾರೆ. ಸುಮ್ಮನಿರಿ ಚಿಕ್ಕಮ್ಮರೆ, ಯಾಕೆ ಬಿಡ್ಕೊಂಬಲ್ಲ, ಬಿಡ್ಕೊಂತಾರೆ. ನೇತ್ರಮ್ಮ, ಏನಮ್ಮ ಇವತ್ತೇ ಹೋಗ್ತೀಯೇನು? ಹ್ಞೂ ಕಣಪ್ಪ, ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಹೋಗಿ ಅದಲ್ಲಿ ಏನು ಎತ್ತ ಅಂತೇಳಿ ಒಂದು 15 ದಿವಸ ಇದ್ದು ಬರ್ತೀನಿ. ನೋಡೋಣ ನಮ್ಮ ಅತ್ತೆ ಏನಂತಾಳೆ ಅಂತಾನ. ನಾನು ನೀನು ಇಬ್ರು ಹೋಗಿ ಬಿಟ್ಟು ಬರೋಣ. ನಾನು ಇವತ್ತು ಬರೋಕ್ಕಾಗಲ್ಲ ಕಣೆ ಕಾಳಿ. ನೀನೇ ಕರ್ಕೊಂಡೋಗಿ ಬಿಟ್ಟು ಬಾ. ಯಾಕಂದರೆ ನನಗೆ ಕೆಲಸ ಐತಿ, ಬಡ್ಡಿ ವಸೂಲಿ ಮಾಡೋಕೆ ಹೋಗ್ಬೇಕು. 3 ವರ್ಷದಿಂದ ನಾನು ಬಡ್ಡಿನೂ ಅಸಲು ಯಾತೂ ಕೊಟ್ಟಿಲ್ಲ. ಇವತ್ತು ಬರ್ರಿ ಸಾವ್ಕಾರ್ರೆ ಕೊಡ್ತೀನಿ ಅಂತ ಹೇಳಿದ್ದ. ಏನೋ ಬೆಳೆನೋ ಏನೋ ಬೆಳೆದೇವನಂತೆ. ಇವತ್ತು ಹೋಗ್ಲಿಲ್ಲ ಅಂತಂದರೆ ತಿರ್ಗಿ ನನಗೆ ಸಿಗಲ್ಲ ಇನ್ನೂ 1 ವರ್ಷದ ತನಕ. ಅದಕ್ಕೆ ನಾನು ಹೋಗಲೇಬೇಕು ಇವತ್ತು. ನೀನೇ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬಾ, ಏನೂ ಆಗಲ್ಲ. ನೇತ್ರಮ್ಮ, ನಿಮ್ಮ ಅಮ್ಮಗೆ ಬರ್ತಾಳೆ, ಕರ್ಕೊಂಡು ಹೋಗಮ್ಮ. ನಾನು ಇನ್ನೊಂದು 2 ದಿವಸ ಬಿಟ್ಟು ಬಂದು ನೋಡ್ಕೊಂಬರ್ತೀನಿ ನಿನ್ನ. ಹಂಗ ಅಲ್ಲ ಏನಪ್ಪ ನೀನು, ನನಗಿಂತ ನೀನು ಬಡ್ಡಿ ವಸೂಲಿ ಮಾಡೋದೇ ಹೆಚ್ಚಾಗೋತಾ? ಬಾ, ಇವತ್ತು 1 ದಿವಸ ಬಿಟ್ಟು ಬಂದ್ಬಿಡುವಂತೆ, ನಾಳೆಗೆ ಹೋಗಿ ಬಡ್ಡಿಲಿ ವಸೂಲಿ ಮಾಡುವಂತೆ. ಅಯ್ಯೋ ನೇತ್ರಮ್ಮ, ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ನಿಮ್ಮ ಅಮ್ಮಯ್ಯ ಬರ್ತಾ ಇದ್ದಾಳೆ ತಾನೆ? ನಿಮ್ಮ ಅಮ್ಮಯ್ಯ ಬಂದು ನಿಮ್ಮ ಅತ್ತೆ ನಿಮ್ಮ ಮಾವಗೂ ಎಲ್ಲರಿಗೂ ಹೇಳಿ ಬಿಟ್ಟು ಬರ್ತಾಳೆ. ಇನ್ನೊಂದು ವಾರಕ್ಕೆ ನಾನು ಬಂದು ನೋಡ್ಕೊಂಬರ್ತೀನಿ ಮಾತಾಡ್ಸ್ಕೊಂಡು. ಏನೂ ಆಗಲ್ಲ, ಹೋಗ್ಬಾ. ಕಾಳಿ, ಕರ್ಕೊಂಡೋಗಿ ಹೇಳಿ ಅವಳನ್ನ. ನಾನು ಇನ್ನೊಂದು ವಾರ ಬಿಟ್ಟು ಹೋಗಿ ನೋಡ್ಕೊಂಬರ್ತೀನಿ. ಹ್ಞೂ ಸರಿ ಆಯ್ತು ಬಿಡು, ನೀನೇನೋ ಕೆಲಸ ಅಂತೀಯ, ನೀನು ಅದನ್ನು ಮುಗಿಸ್ಕ. ಇನ್ನೊಂದು ವಾರ ಬಿಟ್ಟು ಹೋಗಿ ನೋಡ್ಕೊಂಬರಿವಂತೆ. ಇವಾಗ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಹೇಳಿ. ನೇತ್ರಮ್ಮ, ನೀನೇನು ಯೋಚನೆ ಮಾಡಬೇಡ, ಸುಮ್ಮನಿರು, ಏನೂ ಆಗಲ್ಲ. ನಾನು ಇದ್ದೀನಲ್ಲ. ನಾನಿದ್ದಂಗೆ ನೀನು ಯಾಕೆ ಹೆದರ್ಕೊಂತೀಯ? ಅಲ್ಲ, ನೀನು ಒಯ್ದೀಯಾ, ಅಪ್ಪ ಇನ್ನು ಇದ್ರೆ ನನಗೊಂದಿಷ್ಟು ಧೈರ್ಯ ಇರೋದು ಅಂತ ಅಷ್ಟೇನೆ. ನಿಮ್ಮ ಅತ್ತೆ ಮನೆಗೆ ನಿನ್ನ ಗಂಡನ ಮನೆಗೆ ಹೋಗಕ್ಕೆ ನೀನು ಯಾಕಮ್ಮ ಹೆದರ್ಕೊಂತೀಯ? ಸುಮ್ಮನಿರು, ನೀನೇನು ಹೆದರ್ಕೋಬೇಡ, ನಾನು ಇದ್ದೀನಲ್ಲ. ನಿಮ್ಮ ಅಪ್ಪ ಏನೋ ಕೆಲಸ ಅಂತೆ, ಅವ್ನು ಯಾರೋ 3 ವರ್ಷದಿಂದ ಬಡ್ಡಿದ್ದು ಅಸಲು ಕೊಟ್ಟೇ ಇಲ್ವಂತೆ. ಇವತ್ತು ಕೊಡ್ತೀನಿ ಬಾ ಅಂತ ಹೇಳವನಂತೆ. ಹೋಗಿ ಬರ್ಲಿ, ಸುಮ್ಮನಿರು. ತಿರ್ಗಾ ಬಿಟ್ರೆ ತಿರ್ಗಿ ಇನ್ನೊಂದು 1 ವರ್ಷ ತನಕ ಕೊಡಲ್ಲ ನನ್ನ ಮಕ್ಕಳು ಇಸ್ಕೊಂಡಿರೋರು. ಇಸ್ಕೊಂಬರ್ಲಿ, ಸುಮ್ಮನಿರು. ಸರಿ ಕಣೆ ಕಾಳಿ, ನಾನು ಬಡ್ಡಿ ವಸೂಲಿ ಮಾಡಕ್ಕೆ ಹೋಗ್ಬೇಕು, ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ನೀವು ಹೋಗ್ರಿ, ನೇತ್ರಮ್ಮ ಕರ್ಕೊಂಡು ಬಿಟ್ಟು ಬಾ. ಹಂಗ ನೀನು ನಾಳೆಗೆ ಬಾ ಇದ್ದು. ಇವತ್ತೇನು ಬರಬೇಡ, ಆಮೇಲೆ ಬಿಟ್ಟು ಬಂದ್ಗಿಂದೀಯ ಇವತ್ತೇನೆ. ನೇತ್ರಮ್ಗೂ ಒಂದು ಸ್ವಲ್ಪನ ಸಮಾಧಾನ ಆಗುತ್ತೆ. ಅಲ್ಲೇ ಒಂದು ಸ್ವಲ್ಪ 1 ದಿವಸ ಮಾಲ್ಕೊಂಡು ಎದ್ದಾಗ ಎದ್ದು ಬಾ. ಸರಿ ಹೋಗು, ನೀನು ಟೈಮ್ ಆಗುತ್ತೆ ಅಂತೀಯ, ಹೋಗು. ನೇತ್ರಮ್ಮ, ಯಾಕೆ ಮಕ ಸಪ್ಪು ಮಾಡ್ಕೊಂಡಿದ್ಯಾ? ನಗ್ನಾಗ್ತಾ ಹೋಗ್ಬೇಕು. ಹಿಂಗೆ ಸಪ್ಪುಗೆ ಹೋಗ್ಬಾರ್ದು ನೀನು. ನನ್ನ ಮಗಳಾಗಿ ಹಿಂಗೆ ಎದ್ರಿಕೆಂಬ್ತಾರೇನಮ್ಮ? ನೀನು ಎಷ್ಟು ಧೈರ್ಯವಂತೆ, ನನಗೆ ಧೈರ್ಯ ಹೇಳ್ತೀಯ ಏನನ್ನ ಕಷ್ಟ ಬಂದಾಗ. ನೀನು ಹಿಂಗೆ ಗಂಡನ ಮನೆಗೆ ಹೋಗ್ಬೇಕಂದಾಗ ಹಿಂಗೆ ಬೇಜಾರು ಮಾಡ್ಕೊಂಡಿದ್ರೆ ಆಗುತ್ತಾ? ಧೈರ್ಯವಾಗಿ ಎದುರಿಸ್ಬೇಕು ಏನು ಬಂದ್ರು. ಹೋಗ್ಬಾ, ಒಳ್ಳೇದಾಗಲಿ.
ಹ್ಞೂ ಸರಿ ಆಯ್ತಪ್ಪ, ನೀನು ಇಷ್ಟು ಹೇಳಿದ್ಮೇಲೆ ನನಗೇನು ಹೆದರಿಕೆ ಏನೂ ಇಲ್ಲ. ನಾನು ಹೋಗ್ತೀನಿ ಅಮ್ಮನ ಕರ್ಕೊಂಡು. ನೀನು ಹೋಗು, ನಿನ್ನ ಕೆಲಸ ನೀನು ನೋಡ್ಕೊಂಡು. ಇನ್ನೊಂದು ವಾರ ಬಿಟ್ಟು ಬರಬೇಕು ಹಂಗ ನೀನು. ಹಾಂ ಬತ್ತೀನಿ ಅಂತ ಹೇಳಿದ್ಮೇಲೆ ಬಂದೇ ಬತ್ತೀನಿ, ಏನು ಯೋಚನೆ ಮಾಡಬೇಡ. ಹಾಂ ತಿಪ್ಪೆ, ನೀನೇ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ನಡಿಗೆ ಹೋಗೋಣ. ಅವನು ಆಮೇಲೆ ಎತ್ಲಾಗನ ಓದ್ಗಿದ್ದಾನು. ಸರಿ ಬರ್ರಿ ಸಾವುಕಾರ್ರೆ ಹೋಗೋಣ. ನೇತ್ರಮ್ಮ, ನಿಮ್ಮ ಅಪ್ಪ ಹೇಳ್ತು ತಾನೆ ಏನು ಆಗಲ್ಲ, ಧೈರ್ಯವಾಗಿ ಹೋಗು ಅಂತ. ಹಾಂ ತಿರ್ಗಾ ಮಕ ಸಪ್ಪಗೆ ಮಾಡ್ಕೊಂಡಿದ್ಯಲ್ಲ. ಹಾಂ ಆಯ್ತು ಬಿಡಮ್ಮ, ಸಪ್ಪಗಿರಲ್ಲ. ಹಾಂ ನಗ್ನಾಗ್ತಾ ಹೋಗ್ತೀನಿ ಹೇಳು. ಗುಲಾಬಿ, ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತೀಯೇ? ಅಯ್ಯೋ ಚಿಕ್ಕಮ್ಮರೇ, ಇದು ನನ್ನ ಬ್ಯಾಗ್ ಅಲ್ಲ, ನಿಮ್ದು. ನೋಡಿ, ನಿಮ್ದೇ ಬ್ಯಾಗ್ ಇದು. ಓ ಅಂದ್ರೆ ನಾನ್ ಜಲ್ದು ಈ ಮನೆ ಬಿಟ್ಟು ತೊಲಗಿರೆ ಸಾಕು ಅಂತ ಹೇಳಿ ಬ್ಯಾಗು ನಾಳೆ ರೆಡಿ ಮಾಡಿ ತಂದಿದೀಯಾ? ಜಲ್ದು ಹೋಗ್ಲಿ ಇವಳು ಅಂತಾನ ಏನೇ ಗುಲಾಬಿ? ಓ ನಾನು ಜಲ್ದು ಬಿಡುಗಡೆ ಆಗಿ ಬರ್ಲಿ ಅಂತ ಹೇಳಿ ವಾರಕ್ಕೆ ಓದ್ಕೊಂಡಿದೀನಿ ಅಂತ ಹೇಳ್ದೆ, ಅದೆಲ್ಲ ನಾಟಕ ನಂಗಾರೆ? ನಾಟಕನೇ ಮತ್ತೆ. ಹಾ ಇವಳಿಗೋಸ್ಕರ ನಾನೇ ಕರ್ಕೆ ಮಾಡ್ಕೆಮನ್, ಇಂಥವಳಿಗೋಸ್ಕರ. ಹಾ ಏನಂದೆ? ಅಂದ್ರೆ ಚಿಕ್ಕಮ್ಮರೇ, ಅದು ನಾಟಕ ಅಲ್ಲ, ನಿಜವಾದ ಪ್ರೀತಿ ನಿಮ್ ಮ್ಯಾಲಿರೋದು ನನಗೆ. ಅದಕ್ಕೆ ಅರ್ಕೆ ಮಾಡ್ಕೊಂಡಿದ್ದು. ಈಗ್ಲೂ ನಾನೇನು ನೀವ್ ಹೋಗ್ಲಿ ಅಂತ ಹೇಳಿ ಬ್ಯಾಗ್ ರೆಡಿ ಮಾಡ್ಕೊಂಡು ತಂದಿಲ್ಲ. ಅಮ್ಮವ್ರು ಹೇಳಿದ್ರು ಅವಾಗ್ಲೇ, ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ನೇತ್ರ ಇವತ್ತು ಗಂಡನ ಮನೆಗೆ ಹೋಗ್ತಾಳೆ, ಅವಳ ಬ್ಯಾಗ್ ಎಲ್ಲ ಒನ್ಸಿ ಅವಳ ಬಟ್ಟೆನೆಲ್ಲ ಅದ್ರ ಕಿಕ್ಕು ಬಂದ ತಕ್ಷಣ ಹೋಗ್ಬೇಕು ಅಂತ ಹೇಳೋಗಿದ್ರು. ಅದಕ್ಕೆ ಬ್ಯಾಗ್ ರೆಡಿ ಮಾಡಿ ತಂದೆ ಅಷ್ಟೇನೆ. ಬೇಕಂದ್ರೆ ಅಮ್ಮವ್ರನ್ನೇ ಕೇಳ್ರಿ. ನಾನ್ಯಾಕೆ ನೀವು ಹೋಗ್ಲಿ ಹೋದ್ರೆ ಸಾಕು ಅಂತೇಳಿ ಕಾಯ್ಕೊಂಡಿರೋಣ ಹೇಳಿ? ನಿಮ್ಮನೆ ನೀವು ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಏನಮ್ಮ ನೀನ್ ಹೇಳಿದ್ದಾಳಿಗೆ ಬ್ಯಾಗ್ ಎಲ್ಲ ಒಂದ್ ಸಿಕ್ಕು ಅಂತಾನ? ಹ್ಞೂ ಕಣಮ್ಮ, ನೀನೇ ತಾನೆ ಇವತ್ತೇ ಹೋಗ್ತೀನಿ ಅಂತಾನೆ ಹೇಳಿ ಆಟ ಮಾಡ್ಕೊಂಡು ಕುಕ್ಕಾಡಿದ್ದು. ಅದಕ್ಕೇನೆ ಅವಳಿಗೆ ರೆಡಿ ಮಾಡಿಕ್ಕಮ್ಮ, ಎಲ್ಲ ಕೆಲಸ ಆದ್ಮೇಲೆ ಅಂತ ಹೇಳಿದ್ದೆ. ಅದಕ್ಕೆ ರೆಡಿ ಮಾಡಿ ತಂದೆವಳೆ ಅಷ್ಟೇನೆ. ಅವಳೇನು ಬೈಯಕ್ ಹೋಗ್ಬೇಡ, ಸುಮ್ಮನಿರು. ಮತ್ತೆ ನೇತ್ರ ಊರಿಗೆ ಹೋಗ್ತಾ ಇದ್ದಾಳೆ ಇವತ್ತು. ಯಾಕೆ? ನಾನು ಹೋಗ್ದಲೇನೆ ಗಂಡನ್ ಬಿಟ್ಟು ಇಲ್ಲೇ ಕುತ್ಕೊಂಬ್ಲಿ ಅಂತ ಅನ್ಕೊಂಡಿದ್ದ. ಗಂಡನ್ ಬಿಟ್ಟವಳು ಅಂತಾನ ಅನ್ನಿಸ್ಕೊಂಡು ಇಲ್ಲೇ ಇರ್ಲಿ ಅವಳು ಅಂತಾನ ಅಂದ್ಕೊಂಡಿದ್ದೇನ ನೀನ್ ಅಲ್ವೇ? ಅಯ್ಯೋ ನೇತ್ರ, ಎಲ್ಲದಕ್ಕೂ ಯಾಕೆ ತಪ್ಪು ತಿಳ್ಕೊಂತೀಯ? ಹೋಗು, ನನಗೂ ಸಂತೋಷನೇ ಗಂಡನ ಜೊತೆಗೆ ಸುಖವಾಗಿದ್ರೆ. ನೀನ್ ಚೆನ್ನಾಗಿದ್ರೆ ನಾವು ಎಲ್ಲ ಚೆನ್ನಾಗಿರ್ತೀವಿ ತಾನೆ. ನೀನ್ ಯಾಕೆ ಎಲ್ಲದಕ್ಕೂ ತಪ್ಪು ತಿಳ್ಕೊಂತೀಯ? ಹಂಗಾದ್ರೆ ಹೋದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇದೀಯೇನ? ನಾನು ಹೋದ್ರೆ ಸಂತೋಷ ಅಂತ ಇವಳಿಗೆ. ನೋಡ್ದೇನಮ್ಮ ಹೆಂಗಿದ್ದಾಳೆ ನಿನ್ ಸೊಸೆ ಅಂತಾನ? ಅಯ್ಯ, ಈ ನೇತ್ರಿ ತಲೆ ಬುದ್ಧಿ ಐತೋ ಇಲ್ವೋ? ಅಲ್ಲ, ಹೋಗ್ತಾ ಇದೀಯಾ ಚೆನ್ನಾಗಿರು ಅಂತ ಹೇಳಿದ್ರು ಕಷ್ಟ, ಗಂಡನ ಮನೆಗೆ ಹೋಗ್ತೀಯಾ ಅಂದ್ರೂ ಕಷ್ಟ, ಇರ್ತೀಯಾ ಅಂದ್ರೂ ಕಷ್ಟ. ಇನ್ನೇನು ಮಾತಾಡ್ಬೇಕು ಇಂಥರ್ತಾಗೆ? ಅಷ್ಟೇನೆ, ಇಂಥರ್ತಾಗೆ ಮಾತಾಡ್ದಂಗೆ ಸುಮ್ಮನೆ ಇರೋದೇ ಒಳ್ಳೇದು ಅನ್ಸುತ್ತೆ. ಮಲ್ಲಿ ಅವಳು ಮಾತಾಡ್ಸಕ್ ಹೋಗ್ತಾಳಲ್ಲ, ಮಾತಾಡಿಸ್ತಾಳೆ ಸುಮ್ಮನೆ ಇದ್ರೆ ಆತು. ಅವಳು ಹೋಗ್ತಾಳತ್ಲಾಗೆ ತಲೆ ಬಡ್ಕೊಂಡು ಗಂಡನ ಮನೆಗೆ. ಅಲ್ಲಿ ಹೆಂಗಾದ್ರೂ ಇರ್ಲಿ, ಗೊತ್ತಾಗುತ್ತೆ. ಅಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ರು ಇವಳಿಗಂತೂ ಒಂದಿಷ್ಟು ಬುದ್ಧಿ ಬಂದಿರಂಗೆ ಕಾಣಲ್ಲ. ಇನ್ ಯಾವಾಗ ಬುದ್ಧಿ ಬರುತ್ತೋ ಏನೋ? ಆ ದೇವರೇ ಬಲ್ಲ. ನೇತ್ರ, ಯಾಕೆ ನೇತ್ರ ಎಲ್ಲದಕ್ಕೂ ತಪ್ಪಾಗೆ ತಿಳ್ಕೊಂತೀಯಲ್ಲ? ಏನೇ ಮಾತಾಡಿದ್ರು ನೀನು ಎಲ್ಲಿದ್ರು ಸಂತೋಷನೇ ನಮ್ಗೆ. ಇಲ್ಲಾದ್ರೂ ಇರು, ಗಂಡನ ಮನೆಗಾದ್ರೂ ಇರು. ಆದ್ರೂ ಹೆಣ್ಮಕ್ಳು ಗಂಡನ ಜೊತೆಗೆ ಸುಖವಾಗಿದ್ರೆ ತವ್ರ ಮನೆಯವರು ಚೆನ್ನಾಗಿರ್ತಾರೆ ಅಂತ ಹೇಳ್ದೆ ಅಷ್ಟೇನೆ. ಸಾಕು ನಿನ್ ಕತೆ ಪುರಾಣ. ಅಲ್ಲ, ಏನು ಓದಿಲ್ದಿರ ನೀನೇ ದಡ್ಡ ಮುಂಡೆ, ನನಗೆ ಬುದ್ಧಿ ಹೇಳಕ್ ಬತ್ತೀಯಾ? ನಾನು ಕಾಲೇಜ್ ಮೆಟ್ಲು ಹತ್ತಿದ್ದೀನಿ, ಕಾಲೇಜೆಲ್ಲ ಓದಿದ್ದೀನಿ, ಕಾಲೇಜೆಲ್ಲ ಮುಗಿಸಿದ್ದೀನಿ ನಾನು. ನಿಂತಾಗೆ ಬುದ್ಧಿ ಹೇಳಿಸ್ಕೊಂಬಷ್ಟು ದಡ್ಡಿ ಏನು ಅಲ್ಲ ನಾನು. ಸುಮ್ಮನೆ ಹೋಗತ್ ಕಲ್ತ್ಕ, ನನಗೆ ಗೊತ್ತೈತಿ. ನೇತ್ರಮ್ಮ, ಗಂಡನ ಮನೆಗೆ ಹೋಗ್ತಾ ಇದ್ಯಾ, ಹಿಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ಸುಮ್ಮನೆ ಹಿಂಗೆ ಜಗಳ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ, ಒಳ್ಳೇದಾಗಲ್ಲ ನಿನಗೆ. ಸುಮ್ಮನಿರಮ್ಮ, ನಡಿ ಹೋಗೋಣ ಸುಮ್ಮನೆ. ಗುಲಾಬಿ ತಾಂಬರೆ ಬ್ಯಾಗ, ಹೋಗ್ತೀವಿ ನಾವು. ಚಿಕ್ಕಮ್ಮರೇ ತಗೊಳ್ಳಿ ಬ್ಯಾಗು, ಬಸ್ ಬರೋ ಟೈಮ್ ಆಯ್ತು, ಬೇಗ ಹೊರಡಿ. ಕೊಡು, ಹೋದ್ರೆ ಸಾಕಂತ ಕಾಯ್ತಾ ಇದ್ದೀರಾ ಎಲ್ಲಾರು ಈ ಮನೆಗೆ. ನಡಿಯಮ್ಮ ನೇತ್ರ ಹೋಗೋಣ. ಹೆಂಗ ಓದ್ಲಲ್ಲ ಸದ್ಯ. ಏನ್ ಗುಲಾಬಿ ಹಿಂಗ್ ಮಾತಾಡ್ತೀಯ? ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರು. ಮನೆ ಮಗಳು ಅವಳು. ಸುಮ್ಮನಿರು ಮಲ್ಲಿ, ನೀನ್ ಎಷ್ಟಾನ ಒಳ್ಳೆಯವಳಾಗ್ಬೇಡ. ಕೆಟ್ಟ ಅರ್ಥಗೆ ಒಂದಿಟ್ಟು ಕೆಟ್ಟದಾಗೆ ನಡ್ಕೋಬೇಕು, ಅವಾಗ್ಲೇ ಮದೀಗ ನಾವು ಜೀವನ ಮಾಡಕ್ಕಾಗೋದು. ಇಲ್ಲ ಅಂದ್ರೆ ಅಷ್ಟೇನೆ, ಇಂಥ ಅರ್ಥಗೆ ಜೀವನ ಮಾಡೋದು ತುಂಬಾ ಕಷ್ಟ ಐತಿ. ನೀನು ಒಂದಿಟ್ಟು ಕೆಟ್ಟಳಾಗದ್ ಕಲ್ತ್ಕ, ಜಾಸ್ತಿ ಒಳ್ಳೆಯವಳಾಗ್ಬೇಡ, ಅದು ಒಳ್ಳೇದು ಅಲ್ಲ ಜೀವನಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.